ಇಡೀ ಭಾರತ ದೇಶದಲ್ಲಿ ಒಂದೊಂದು ಬೂತ್ಗೆ ಒಂದೊಂದು ಏಜೆಂಟ್ ಸಿಗ್ತಾರೆ. ಅದು ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಬೇರೆ ಯಾವ ಪಾರ್ಟಿಗೂ ಸಿಗೋದಿಲ್ಲ. ಇವಾಗ ಶ್ರೀನಿವಾಸಪುರದಲ್ಲಿ ಬಿಜೆಪಿ ಏಜೆಂಟ್ ಸಿಗ್ತಾರೆ ನಮ್ಮ ಸಿಗೋದಿಲ್ಲ. ಮುಳಬಾಗಿಲಲ್ಲಿ ಬಿಜೆಪಿ ಏಜೆಂಟ್ ಸಿಗೋದಿಲ್ಲ. ಅದೇ ಬಗಾರಪೇಟೆಯಲ್ಲಿ ಸಿಗ್ತಾರೆ ನಮ್ಮ ಸಿಗೋದಿಲ್ಲ. ಕೆಜಿಎಫ್ ಸಿಗ್ತಾರೆ, ಮಾಲೂರಲ್ಲಿ ಸಿಗ್ತಾರೆ ಬಿಜೆಪಿ ಏಜೆಂಟ್. ಕೋಲಾರಲ್ಲಿ ಯಾರಪ್ಪ ಸಿಗ್ತಾರೆ ಸಿಗೋದಿಲ್ಲ. ಅಂದ್ರೆ ಒಂದೊಂದು ಪಕ್ಷಕ್ಕೆ ಜೆಡಿಎಸ್ಗೆ ಕೆಲವೊಂದು ಜಾಗದಲ್ಲಿ ಸಿಗೋದಿಲ್ಲ, ಬಿಜೆಪಿ ಕೆಲವು ಜಾಗ. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ಭಾರತ ದೇಶದಲ್ಲಿ ಎಲ್ಲಾ ತಾಲೂಕಲ್ಲೂ ಎಲ್ಲಾ ಬೂತ್ ಏಜೆಂಟ್ಗಳು ನಮ್ಗೆಲ್ಲ ಒಂದು ಬೂತ್ ಹೋಯ್ತು ಒಂದು 10 ಜನ ಸಿಗ್ತಾರೆ. ಕಾಂಗ್ರೆಸ್ ಪಾರ್ಟಿ ಅಂತದ. ಅದರಿಂದ ಇವತ್ತು ಕಾಂಗ್ರೆಸ್ ಪಾರ್ಟಿ ತುಂಬಾ ಸಿಸ್ಟಮ್ ಆಗಿದೆ, ತುಂಬಾ ಸ್ಟ್ರಿಕ್ಟ್ ಆಗಿದೆ. ಎತ್ತಾಚೆ ಆಗ್ತಾರೆ ಇವಾಗೆಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎತ್ತಾಚೆ ಆಗ್ತಾರೆ. ಒಬ್ಬರು 10 ಜನ ಬರ್ತಾರೆ ಇರ್ತಾರೆ. ಅದರಿಂದ ಇಷ್ಟವತ್ರ ಕೆಲಸ ಮಾಡ್ತೀವಿ. ನೀವ್ ಹೇಳಿದ್ದಕ್ಕೆ ನಾವು ಒಪ್ಕೊಳ್ತೀವಿ. ಆ ಸಿಸ್ಟಮ್ ಅಲ್ಲಿ ನೀವೆಲ್ಲ ಇರೋದ್ರಿಂದಾನೇ ಸ್ವಲ್ಪ ಭಯ ಭೀತರಾಗಿರ್ತಾರೆ ಅಂತ ಎಲ್ಲರನ್ನೂ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಇಡೀ ಭಾರತ ದೇಶದಲ್ಲಿ ಒಂದೊಂದು ಬೂತ್ಗೆ ಒಂದೊಂದು ಏಜೆಂಟ್ ಸಿಗ್ತಾರೆ. ಅದು ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಬೇರೆ ಯಾವ ಪಾರ್ಟಿಗೂ ಸಿಗೋದಿಲ್ಲ. ಇವಾಗ ಶ್ರೀನಿವಾಸಪುರದಲ್ಲಿ ಬಿಜೆಪಿ ಏಜೆಂಟ್ ಸಿಗ್ತಾರೆ ನಮ್ಮ ಸಿಗೋದಿಲ್ಲ. ಮುಳಬಾಗಿಲಲ್ಲಿ ಬಿಜೆಪಿ ಏಜೆಂಟ್ ಸಿಗೋದಿಲ್ಲ. ಅದೇ ಬಗಾರಪೇಟೆಯಲ್ಲಿ ಸಿಗ್ತಾರೆ ನಮ್ಮ ಸಿಗೋದಿಲ್ಲ. ಕೆಜಿಎಫ್ ಅಲ್ಲಿ ಸಿಗ್ತಾರೆ, ಮಾಲೂರಲ್ಲಿ ಸಿಗ್ತಾರೆ ಬಿಜೆಪಿ ಏಜೆಂಟ್. ಕೋಲಾರಲ್ಲಿ ಯಾರಪ್ಪ ಸಿಗ್ತಾರೆ ಸಿಗೋದಿಲ್ಲ. ಅಂದ್ರೆ ಒಂದೊಂದು ಪಕ್ಷಕ್ಕೆ ಜೆಡಿಎಸ್ಗೆ ಕೆಲವೊಂದು ಜಾಗದಲ್ಲಿ ಸಿಗೋದಿಲ್ಲ, ಬಿಜೆಪಿ ಕೆಲವು ಜಾಗ. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ಭಾರತ ದೇಶದಲ್ಲಿ ಎಲ್ಲಾ ತಾಲೂಕಲ್ಲೂ ಎಲ್ಲಾ ಬೂತ್ ಏಜೆಂಟ್ಗಳು ನಮ್ಗೆಲ್ಲ ಒಂದು ಬೂತ್ ಹೋಯ್ತು ಒಂದು 10 ಜನ ಸಿಗ್ತಾರೆ. ಕಾಂಗ್ರೆಸ್ ಪಾರ್ಟಿ ಅಂತದ. ಅದರಿಂದ ಇವತ್ತು ಕಾಂಗ್ರೆಸ್ ಪಾರ್ಟಿ ತುಂಬಾ ಸಿಸ್ಟಮ್ ಆಗಿದೆ, ತುಂಬಾ ಸ್ಟ್ರಿಕ್ಟ್ ಆಗಿದೆ. ಎತ್ತಾಚೆ ಆಗ್ತಾರೆ ಇವಾಗೆಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎತ್ತಾಚೆ ಆಗ್ತಾರೆ. ಒಬ್ಬರು 10 ಜನ ಬರ್ತಾರೆ ಇರ್ತಾರೆ. ಅದರಿಂದ ಇಷ್ಟವತ್ರ ಕೆಲಸ ಮಾಡ್ತೀವಿ. ನೀವ್ ಹೇಳಿದ್ದಕ್ಕೆ ನಾವು ಒಪ್ಕೊಳ್ತೀವಿ. ಆ ಸಿಸ್ಟಮ್ ಅಲ್ಲಿ ನೀವೆಲ್ಲ ಇರೋದ್ರಿಂದಾನೇ ಸ್ವಲ್ಪ ಭಯ ಭೀತರಾಗಿರ್ತಾರೆ ಅಂತ ಎಲ್ಲರನ್ನೂ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.